ನಮಸ್ಕಾರ ನಮಸ್ಕಾರ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಸಿ.ಟಿ. ರವಿ ಮಿನಿಸ್ಟರ್ನ ಬೆಳಗಾಂ ಅಧಿವೇಶನದಲ್ಲಿ ಅವ್ಯಾಚ್ಯ ಶಬ್ದಗಳಿಂದ ಆಡಿದ ಸಿ.ಐ.ಡಿ ರಿಪೋರ್ಟ್ ಮತ್ತೆ ಫಾರೆನ್ಸಿಕ್ ರಿಪೋರ್ಟ್ 7 ಬಾರಿ ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಸಿ.ಟಿ. ರವಿ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಸಿ.ಐ.ಡಿ ತನಿಖೆಯಿಂದ ಸಪೋರ್ಟೆಡ್ ಬೈ ಫಾರೆನ್ಸಿಕ್ ಎವಿಡೆನ್ಸ್ ದೃಢಪಟ್ಟಿದೆ. ಅಂದ್ರೆ ಈ ಸಿ.ಟಿ. ರವಿಯ ವಿಡಿಯೋ ಮತ್ತೆ ಅವುಗಳನ್ನ ಫಾರೆನ್ಸಿಕ್ ಕಳಿಸಿದ್ದಾರೆ ಸಿ.ಐ.ಡಿ ಅವರು. ಸಿ.ಡಿ ತನಿಖೆಯಲ್ಲಿ ನಮಸ್ತೆ ಸಿ.ಟಿ. ರವಿಯ 7 ಬಾರಿ, ಒಂದ್ಸತಿ ಅಲ್ಲ 7 times he has accused ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋ ಮಿನಿಸ್ಟರ್ನ 7 ಬಾರಿ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ದೃಢಪಟ್ಟಿದೆ ಸಿ.ಐ.ಡಿ ತನಿಖೆಯಿಂದ, ಸಪೋರ್ಟೆಡ್ ಬೈ ಫಾರೆನ್ಸಿಕ್ ಎವಿಡೆನ್ಸ್. ಓಕೆ, ಬೆಳಗಾಮಲ್ಲಿ 2 ಮೈನರ್ ಹೆಣ್ಮಕ್ಕಳನ್ನ 3 ಜನ ದಾಂಡಿಗರು ರೇಪ್ ಮಾಡಿದ್ದು 2 ದಿವಸಗಳ ಹಿಂದೆ. ಈಗ ಅದೇ ಬೀದರಲ್ಲಿ ATM, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ATM ಹತ್ರ 93 ಲಕ್ಷ ATM ವ್ಯಾನ್ ಅಲ್ಲಿ ಇದನ್ನ ಕದ್ಕೊಂಡು ಹೋದಂತವರು ಒಬ್ಬ ಸೆಕ್ಯೂರಿಟಿಯನ್ನ ಗುಂಡಿಟ್ಟು ಕೊಂದಿದ್ದಾರೆ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಎಲ್ಲಿ ಹೋಗ್ತಾ ಇದೆ? ಸಾಲು ಬಾಣಂತಿಯರು ಸಾವು. ಹಳ್ಳಿಗಳಲ್ಲಿ 1-2 ಕಷ್ಟ ಅಲ್ಲ ಬಿಡಿ, ರೈತರುಗಳು ನೇಣಾಕೊಂಡು ಸಾಯ್ತಾ ಇದ್ದಾರೆ. ಕರೆಂಟ್ ಇಲ್ಲ, ಸಾಲದವರೇ. ಒಂದು ಕಡೆ ಸಾಲು ಬಾಣಂತಿಯರ ಸಾವು ಹಳ್ಳಿಗಳ ಕಡೆ. ಸಣ್ಣ ಪುಟ್ಟ ಮೈಕ್ರೋ ಫೈನಾನ್ಸ್ ಇಸ್ಕೊಂಡ್ರೆ ಸಿಕ್ಕಾಪಡೆ ರಿಕವರಿ ಏಜೆಂಟ್ಗಳು ಮಾಡಬಾರ್ದ ಕೆಲಸಗಳನ್ನ ಸರ್ ಊಟ ಆಯ್ತ್ರಿ. ಮೈ ನಂಬರ್ ಇಸ್, ನನ್ನ ನಂಬರು ನನ್ನ ಫೋನ್ ನಂಬರ್ ವಾಯ್ಸ್ ಕಾಲ್ಗೆ 9845500932. ನೀವು ವಾಟ್ಸ್ಆಪ್ ಮಾಡ್ಬೇಕಾದ್ರೆ ಆ ನಂಬರು ಬ್ಲಾಕ್ ಆಗಿದೆ ಸದ್ಯಕ್ಕೆ. ಸೊ ಯು ಕ್ಯಾನ್ ಯೂಸ್ 799965000932. ವಾಯ್ಸ್ ಕಾಲ್ ಮಾಡಬೇಕು ಅಂದ್ರೆ 9845500932. ನೀವು ವಾಟ್ಸ್ಆಪ್ ಮಾಡ್ಬೇಕಾದ್ರೆ 799965000932. ಆದಷ್ಟು ಕಾಲ್ಸ್ ಮಾಡಬೇಡಿ, ಸಾಧ್ಯವಾದಷ್ಟು ವಾಟ್ಸಪ್ ಅಲ್ಲಿ ಬೇಕಾದ್ರೆ ಆಗಿ ನಾನು ಫ್ರೀ ಇದ್ದಾಗ ರಿಪ್ಲೈ ಕೊಡ್ತೀನಿ. ಸಾಧ್ಯ ಆಗೋದಿಲ್ಲ ನೀವು ಕಾಲ್ ಮಾಡಿ ಅಂತ, ಇಟ್ ವೋಂಟ್ ಬಿ ಪಾಸಿಬಲ್. ಆಮೇಲೆ ಪಾಸಿಬಲ್ ನಿಮ್ಗೆ ಏನಾದ್ರು ಈ ಹೇಳಬೇಕು ಅಂತಂದ್ರೆ ವಾಟ್ಸಪ್ ಅಲ್ಲಿ ಯೂಸ್ ಮಾಡಿ. ಒನ್ಸ್ ಅಗೇನ್ ಐ ಟೆಲ್ ಯು, ವಾಟ್ಸಪ್ ನಂಬರ್ 799965000932. ಓಕೆ, ಸೊ ಅದಿರ್ಲಿ. ಈಗ ರೈತರ ಸಾಲು ಆತ್ಮಹತ್ಯೆಗಳ ಪ್ರಕರಣ ಇದೆ. ಅದರಲ್ಲಿ ಸಿ.ಟಿ. ರವಿ ವಾಯ್ಸ್ 7 ಬಾರಿ ನಿಂದಿಸಿರುವುದು ದೃಢಪಟ್ಟಿದೆ. ಯಡಿಯೂರಪ್ಪನು ನಾನು ಸೆಕ್ಸುವಲ್ ಹರಾಸ್ಮೆಂಟ್ ಮಾಡಿಲ್ಲ ಅಂತ ಹೈಕೋರ್ಟ್ಗೆ ಸ್ಕ್ವಾಶ್ಗೆ ಹೋಗಿದ್ದ. ನಿನ್ನೆ ವಾದ ವಿವಾದ ಆಗಿದೆ. ಇವತ್ತು ಮೋಸ್ಟ್ಲಿ ಆದೇಶ ಹೊರಗಡೆ ಬೀಳುತ್ತೆ. 99% ಯಡಿಯೂರಪ್ಪ ಜೈಲ್ಗೆ ಹೋಗೋದು ಖಾತ್ರಿ ಅಂತ ಅನಿಸ್ತಾ ಇದೆ. ನೀವು ಕಾದು ನೋಡೋಣ. ಇಂಥವ್ರಿಗೆಲ್ಲ ಶಿಕ್ಷೆ ಆಗ್ಬೇಕು, ಇಂಥವ್ರಿಗೆಲ್ಲ ಜೈಲ್ಗೆ ಹೋಗ್ಬೇಕು. ಬರೀ ಪ್ರಜ್ವಲೊಬ್ಬನೇ ಅಲ್ಲ, ಈ ವಯಸ್ಸಲ್ಲಿ ಯಡಿಯೂರಪ್ಪನ ಜೈಲಿಗೆ ಕಳಿಸಲೇಬೇಕು. ಕಾರಣ ಯಾಕೆ ಅಂತಂದ್ರೆ, ಒಬ್ಬ ಮೈನರ್ ಹೆಣ್ಣುಮಗಳನ್ನ ಬಿಡದೆ ಕಾಡ್ದು ಇಂಥ ಅಂದ್ರೆ ವಯಸ್ಸಿದ್ದಾಗ ಏನೇನ್ ಬಾಳಿರ್ಬೋದು ಅಂತ ನಮ್ಮ ಊಹೆಗೂ ಮೀರಿದೆ. ಊರುಗಳ ಕಡೆ ನಮ್ಮ ರೈತರ ಸಮಸ್ಯೆ, ಸಾಮಾನ್ಯರ ಹಳ್ಳಿ ಕಡೆ ನಮ್ಮ ಸಾಮಾನ್ಯ ಹೆಣ್ಮಕ್ಳಿಗೆ ಸಮಸ್ಯೆಗಳು 100. ಅದರಲ್ಲಿ ಸಣ್ಣ ಪುಟ್ಟ ಮೈಕ್ರೋ ಫೈನಾನ್ಸ್ ತಗೊಂಡ್ರೆ ಆ ಮೈಕ್ರೋ ಫೈನಾನ್ಸ್ ಅವರು ಹಿಂಸೆ ಕೊಟ್ಟು ಹರಾಸ್ಮೆಂಟ್ ಮಾಡಿ ಅವ್ಯಾಚ್ಯ ಶಬ್ದಗಳಿಂದ ಬೈದು ಕೆಲವರು ಎಷ್ಟೋ ಜನ ಊರುಗಳನ್ನ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಊರುಗಳ ಕಡೆ ಮೈಕ್ರೋ ಫೈನಾನ್ಸ್ ಹಾವಳಿ ಜಾಸ್ತಿ ಆಗಿದೆ. ಸಂಬಂಧಪಟ್ಟಂತ ಪೊಲೀಸರಿಗೆ ದಯಮಾಡಿ
ಕಂಪ್ಲೇಂಟ್ ಕೊಡಿ. ಕಾರಣ ಹೇಳ್ತೀನಿ, ನಿಮ್ಗೇನಾದ್ರೂ ಹರಾಸ್ಮೆಂಟ್ ಮಾಡಿದ್ರೆ, ನಿಮ್ಗೇನಾದ್ರೂ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಮನೆ ಬಾಗ್ಲಲ್ಲಿ ಮೈಕ್ರೋ ಫೈನಾನ್ಸ್ಗಳವರು ಫೈನಾನ್ಸ್ಗಳು ಬಂದು ಕೂತ್ಕೊಂಡ್ರೆ, ಅಕ್ಕಪಕ್ಕ ಮನೆಯವ್ರ ಮುಂದೆ ನಿಮ್ಮನ್ನ ಅವಮಾನ ಮಾಡಿದ್ರೆ, ಹೆಣ್ಣು ಮಕ್ಕಳಿಗೆ ಹೋಗೆ ಬಾರೆ ಕೆಟ್ಟ ಪದಗಳನ್ನ ಬಳಸಿದ್ರೆ, ಓಟಿ ರವಿ ತರ ಕೆಟ್ಟಪ್ಪ ಓಟಿ ರವಿ ಒಂದು ನಿದರ್ಶನ ಅವಾಗ ನಮಗೆ. ಅವನು MLC ಗಿಂತ ಅವನೊಂದು ಅವ್ಯಾಶ ಶಬ್ದಗಳ ಬ್ರ್ಯಾಂಡ್ ಅಂಬಾಸಿಡರ್ ಇವತ್ತು ಕರ್ನಾಟಕಕ್ಕೆ. ಜನ ಕ್ಯಾಕರ್ಸ್ ಉಗಿಬೇಕು ಅವನಿಗೆ. ಏನೋ ಈಗ ಓಟಿ ರವಿ ಭಾಷೆನೆ ಹಳ್ಳಿಗಳ ಕಡೆ ಈ ಸಿಟಿ ರವಿ ಭಾಷೆನ, ಈ ಸಿಟಿ ರವಿ ಬಳಸಿದಂತ ಮಿನಿಸ್ಟರ್ ಮೇಲೆ ಅವ್ಯಾಶ ಶಬ್ದವನ್ನು ಬಳಸ್ದ. ಈಗ ರಿಕವರಿ ಏಜೆಂಟ್ಗಳು, ಬ್ಯಾಂಕ್ ರಿಕವರಿ ಏಜೆಂಟ್ಗಳು, ಮೈಕ್ರೋ ಫೈನಾನ್ಸ್ಗಳವರು, ರಿಕವರಿ ಏಜೆಂಟ್ಗಳು ಸಂಬಂಧಪಟ್ಟಂತವ್ರು ರವಿನ ಫಾಲೋ ಮಾಡ್ತಾವ್ರೆ. ರವಿ ಬಳಸದ ಅವ್ಯಾಚ ಶಬ್ದಗಳನ್ನ ನಮ್ಮ ಹಳ್ಳಿ ಕಡೆ ಹೆಣ್ಮಕ್ಳ ಮೇಲೆ, ಮನೆ ಗಂಡಸರುಗಳ ಮೇಲೆ ಮನೆ ಹತ್ರ ಬಂದು ಕೂತ್ಕೊಳ್ಳೋದು, ಮತ್ತೆ ನೀವು ದುಡ್ಡು ಕೊಡೋ ಅವ್ರಿಗೂ ಹೋಗೋದೇ ಇಲ್ಲ ಅಂದ್ರೆ ನೇಣ ಕಂಡು ಸತ್ತೋಗಿ, ಆಮೇಲೆ ಅಕ್ಕಪಕ್ಕ ಅವ್ರ ಮನೆಯವ್ರ ಮುಂದೆ ಅವಮಾನ ಮಾಡೋದು, ಸಾಲ ಮರುಪಾವತಿ ವ್ಯಾನ್ ಅಂತ ಈ ತರ ಬೋರ್ಡ್ ಹಾಕೊಂಡು ಬಂದು ಅವಮಾನ ಮಾಡೋದು. ಹೋಗ್ರಿ, ದೊಡ್ಡವ್ರಿಗೆ 10,000 ಕೋಟಿ 20,000 ಕೋಟಿ 40,000 ಕೋಟಿ ಹಣ ಕೊಟ್ಟಿದ್ದೀರಲ್ಲ, ಅವ್ರ ಮನೆ ಬಾಗಿಲ್ಗೆ ಹೋಗ್ರಿ. ಅನಿಲ್ ಅಂಬಾನಿ ಮನೆ ಬಾಗಿಲ್ಗೆ ಹೋಗ್ರಿ. ವಿಜಯ್ ಮಲ್ಯ ಲಂಡನ್ ಇದ್ದಾನೆ, ಅವನ್ ಮನೆ ಬಾಗಿಲ್ಗೆ ಹೋಗ್ರಿ. 1,000 ಕೋಟಿ ಸಾಲ ತಗೊಂಡು ಕಟ್ಟೋದೇ ಇಲ್ಲ. ಮೋದಿ ಸರ್ಕಾರಕ್ಕೆ ಹೋಗಿ ಕೇಳ್ಕೊಂತಾರೆ ಸಾಲ ಮನ್ನಾ ಮಾಡಿ ಅಂತ. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅವ್ರದೆಲ್ಲ ಮನ್ನಾ ಆಗಿದೆಯಲ್ಲ, ಅವ್ರನ್ನೂ ಕೇಳಿ. ಈಗ ಆಯ್ತು, ಈಗ ಕಮಿಂಗ್ ಡೈರೆಕ್ಟ್ಲಿ, ಈಗ ಕರ್ನಾಟಕದ ಹಳ್ಳಿಯಲ್ಲಿರುವ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ವಿಚಾರ ಮೈಕ್ರೋ ಫೈನಾನ್ಸ್ ಬಗ್ಗೆ. ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಯಾವ ರೀತಿ ರಿಕವರಿ ಮಾಡಬೇಕು, ಯಾವ ರೀತಿ ರಿಕವರಿ ಮಾಡಬಾರ್ದು ಅಂತ RBI ಗೈಡ್ಲೈನ್ಸ್ ಕೊಟ್ಟಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಅನ್ನ ಮೈಕ್ರೋ ಫೈನಾನ್ಸ್ ಫಾಲೋ ಮಾಡಲೇಬೇಕು. ಹಾಯ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆಳಗಡೆ ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳು ಬರೋದು. ಯಾವುದೇ ಬ್ಯಾಂಕ್ ಆಗಿರ್ಬೋದು, ರಾಷ್ಟ್ರೀಯ ಬ್ಯಾಂಕ್ ಆಗಿರ್ಬೋದು, ಅಥವಾ ಕೋಆಪರೇಟಿವ್ ಸೊಸೈಟಿಗಳಾಗಿರ್ಬೋದು, ಮೈಕ್ರೋ ಫೈನಾನ್ಸ್ಗಳಾಗಿರ್ಬೋದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಲೇಬೇಕಾಗುತ್ತೆ. ಏನಿದು ಸಾಲ ಮರುಪಾವತಿಗೆ ಏನು ಗೈಡ್ಲೈನ್ಸ್ ಇದೆ? ಒಂದು, ಸಾಲ ಕೇಳಕ್ ಬರೋನು ಯಾವಾಗ ಅಂದ್ರೆ ಆವಾಗ ನಿಮ್ ಮನೆ ಹತ್ರ ಬಂದು ಕೂತ್ಕೊಳಕ್ಕೆ ಅವಕಾಶವಿಲ್ಲ. ಸ್ಪಷ್ಟವಾಗಿದೆ. ಯಾವ ಕೇಸು ಅಂತ ಹೇಳ್ತೀನಿ. ICICI ಬ್ಯಾಂಕ್ ವರ್ಸಸ್ ಶಾಂತಿ ದೇವಿ ಶರ್ಮಾ 2008ರಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಮಾಡಕ್ಕೆ ಹೇಳ್ತು. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಮಾಡಿದೆ. ದರ್ ಇಸ್ ಅ ಗೈಡ್ಲೈನ್ಸ್ ಫ್ರಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ICICI ಬ್ಯಾಂಕ್ ವರ್ಸಸ್ ಶಾಂತಿ ದೇವಿ ಶರ್ಮಾ 2008 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಗೈಡ್ಲೈನ್ಸ್ ಮಾಡಕ್ಕೆ ಹೇಳುತ್ತೆ. ಆ ಗೈಡ್ಲೈನ್ಸ್ ಅನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಫಿಡೇವಿಟ್ ಮುಖಾಂತರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದೆ. ನೀವ್ ಯಾರು ಹೆದರ್ಬೇಕಾಗಿಲ್ಲ. ಸಾಲ ತೆಗೆದುಕೊಂಡಿದ್ರೆ ನಾವ್ಯಾರು ಕ್ರಿಮಿನಲ್ಸ್ ಅಲ್ಲ. ಸಾಲ ಕಟ್ಟಬೇಕಷ್ಟೇ. ನಾವ್ಯಾರು ಕ್ರಿಮಿನಲ್ಸ್ ಅಲ್ಲ. ಸೊ ಸಾಲ ತಗೊಂಡಿದ್ರೆ ನಾನಾ ರೀತಿಯ ಹರಾಸ್ಮೆಂಟ್ಗಳಾಗ್ತಾ ಇದೆ. ಹಾಯ್ ನನ್ನ ನಂಬರ್ 9845500932. ದಯಮಾಡಿ ಫೋನ್ ಮಾಡಬೇಡಿ, ವಾಟ್ಸಪ್ ಮಾಡಿ. ವಾಟ್ಸಪ್ ಅಲ್ಲಿ ಏನಾದ್ರು ಇದ್ರೆ ನಾನು ವಾಟ್ಸಪ್ ಅಲ್ಲಿ ರಿಪ್ಲೈ ಕೊಡ್ತೀನಿ. ವಾಟ್ಸಪ್ ನಂಬರ್ 7996500932.